Hello my dear students. So nim salವಾಗಿ ನಾನು 5 ಟಾಪ್ ಮೋಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫ್ರಮ್ ಸೊಲ್ಯೂಷನ್ ಚಾಪ್ಟರ್ ತಗೊಂಡಿದ್ದೇನೆ. ಸೊ ಈ ಚಾಪ್ಟರ್ಸ್ ಅನ್ನ ಓದಿದ್ರೆ ಈ ಕ್ವಶನ್ಸ್ ಅನ್ನ ಓದ್ಬಿಟ್ರೆ ಸಾಕು. ಸೊ ಫಿಸಿಕಲ್ ಕೆಮಿಸ್ಟ್ರಿ ನಲ್ಲಿ 3 ಚಾಪ್ಟರ್ಸ್ ಇದೆ, ರೈಟ್? ಸೊ ಸೊಲ್ಯೂಷನ್ ಚಾಪ್ಟರ್ ಇಂದ ಮತ್ತೆ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಇಂದ ಕ್ವಶನ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ ಅಂಡ್ ಫ್ರಮ್ ದ ಕೆಮಿಕಲ್ ಕೈನೆಟಿಕ್ಸ್ ಡೆರಿವೇಷನ್ಸ್ ಅನ್ನ ಕೇಳ್ತಾರೆ ಫಿಕ್ಸ್ ಆಗಿ. ಓಕೆ, ಸೊ ಈಗ ಫಸ್ಟ್ ನಾವು ಸೊಲ್ಯೂಷನ್ ಚಾಪ್ಟರ್ ಇಂದ ಯಾವ ತರ ಓದಬೇಕು ಫಸ್ಟ್ ನಿಮಗೆ ಫ್ಯೂ ಟಿಪ್ಸ್ ಕೊಡ್ತೇನೆ. ಓಕೆ, ಐ ವಿಲ್ ಗಿವ್ ಯು ಪೀಪಲ್ ಫ್ಯೂ ಟಿಪ್ಸ್. ಏನಬ್ಬಾ ಅದು ಫ್ಯೂ ಟಿಪ್ಸ್? ಓಕೆ, ಏನಂದ್ರೆ ಫಸ್ಟ್ ಟಿಪ್ ಇಸ್ ಸೊಲ್ಯೂಷನ್ ಚಾಪ್ಟರ್ ಇಂದ ನ್ಯೂಮರಿಕಲ್ ಪ್ರಾಬ್ಲಮ್ ಒಂದು ಪಾರ್ಟ್ ಇ ನಲ್ಲಿ ಕೇಳ್ತಾರೆ. ಓಕೆ, ಫಸ್ಟ್ ರಿಮೆಂಬರ್ ದಿಸ್ ಎವ್ರಿ ಒನ್. ಸೊ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಪಾರ್ಟ್ ಇ ನಲ್ಲಿ, ಓಕೆ, ಪಾರ್ಟ್ ಇ ನಲ್ಲಿ ಒಂದು ನ್ಯೂಮರಿಕಲ್ ಕ್ವಶನ್ ಅನ್ನ ಕೇಳ್ತಾರೆ. ಕ್ಲಿಯರ್? ಒನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ದ ಸೊಲ್ಯೂಷನ್. ಒಂದೊಂದ್ಸಲ 2 ನ್ಯೂಮರಿಕಲ್ ಪ್ರಾಬ್ಲಮ್ ಅನ್ನು ಕೇಳಬಹುದು. ಓಕೆ, 2 ನ್ಯೂಮರಿಕಲ್ ಪ್ರಾಬ್ಲಮ್ ಅನ್ನು ಕೇಳಬಹುದು. ಸೊ ಯು ನೀಡ್ ಟು ಬಿ ಕಂಪ್ಲೀಟ್ಲಿ ಪ್ರಿಪೇರ್ಡ್, ನೋ, ರೈಟ್? ಸೊ ಯಾವ ಕ್ವಶನ್ ಮೇಲೆ ಕೇಳ್ತಾರೆ? ನರ್ಸ್ ಇಕ್ವೇಶನ್ ಮೇಲೆ ಒಂದು ಕ್ವಶನ್ ಕೇಳಬಹುದು. ಓಕೆ, ಆ್ಯಂಡ್ ದೆನ್ ಆಸ್ಮ್ಯಾಟಿಕ್ ಪ್ರೆಷರ್ ಮೇಲೆ ಒಂದು ಕ್ವಶನ್ ಕೇಳಬಹುದು. ವಾಂಟ್ ಹೌಸ್ ಫ್ಯಾಕ್ಟರ್ ಮೇಲೆ ಒಂದು ಕ್ವಶನ್ ಅನ್ನ ಕೇಳಬಹುದು. ಸೊ ಈ ತರ ಕ್ವಶನ್ಸ್ ಅನ್ನ ಕೇಳಬಹುದು ಸೊಲ್ಯೂಷನ್ ಚಾಪ್ಟರ್ ಇಂದ. ಈಗ ನೀವು ಫೋಕಸ್ ಎದರ ಮೇಲೆ ಮಾಡಬೇಕು? ಸ್ಪೆಷಲ್ ಆಗಿ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಸ್ಕೋರ್ ಮಾಡೋದಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ಇಂದ. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ ಮತ್ತೆ ಡೆರಿವೇಷನ್ ಇಂದ. ಡೆರಿವೇಷನ್ ಅಂತೂ ಕೆಮಿಕಲ್ ಕೈನೆಟಿಕ್ಸ್ ಗೊತ್ತಿದೆ ನಮಗೆ, ರೈಟ್? ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ಯಾವುದು, ಅದು 5 ಕ್ವಶನ್ ಯಾವುದು ಬರೆ ಎವ್ರಿ ಇಯರ್ ಆ ಫಾರ್ಮುಲಾನ ಯೂಸ್ ಮಾಡಿ ಎವ್ರಿ ಟೈಮ್ ಕೇಳಿದ್ದಾರೆ. ಕ್ಲಿಯರ್? ಸೊ ಯಾವ್ದಪ್ಪ ಅದು ಫಸ್ಟ್ ಕ್ವಶನ್? ದಟ್ ಇಸ್ ವೇಪರ್ ಪ್ರೆಷರ್ ಆಫ್ ದ chloroform, that is CHCl3 ಮತ್ತೆ dichloromethane, that is CH2Cl2 at 298 Kelvin. ಅದರಲ್ಲಿ ಎರಡನ್ನ ಕೊಟ್ಟಿದ್ದಾರೆ. ಯಾವ್ದಪ್ಪ ಅದು? that is first one is 415 mmHg and one more is 200 mmHg. ಎರಡು ವ್ಯಾಲ್ಯೂ ಅನ್ನು ಕೊಟ್ಟಿದ್ದಾರೆ. ಕ್ಲಿಯರ್? ಸೊ one is what? CHCl3 ಇದು 200 mm. ಕ್ಲಿಯರ್? ಅಂಡ್ CH2Cl2 ದು ಎಷ್ಟಪ್ಪ? 415 mmHg. ಸೊ ದೇ ಹ್ಯಾವ್ ಟೋಲ್ಡ್ ಅಸ್ ಟು ಕ್ಯಾಲ್ಕುಲೇಟ್ ದ ವೇಪರ್ ಪ್ರೆಷರ್. ಏನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ? ವೇಪರ್ ಪ್ರೆಷರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಓಕೆ, ಬಟ್ ಆ ವೇಪರ್ ಪ್ರೆಷರ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ ದೇ ಹ್ಯಾವ್ ಗಿವನ್ 0.5 moles ಆಫ್ CHCl3 ಅನ್ನ ಕೊಟ್ಟಿದ್ದಾರೆ ಅಂಡ್ 0.75 moles ಆಫ್ CH2Cl2 ಅನ್ನ ಕೊಟ್ಟಿದ್ದಾರೆ at a temperature of 298. ಕ್ಲಿಯರ್? ಈಗ ನೀವು ಫಸ್ಟ್ ಏನ್ ಮಾಡಬೇಕು? ಫಸ್ಟ್ ಯು ನೀಡ್ ಟು ಫೈಂಡ್ ದ ಮೋಲ್ ಫ್ರಾಕ್ಷನ್. ಓಕೆ, ಫಸ್ಟ್ ಮೋಲ್ ಫ್ರಾಕ್ಷನ್ ಅನ್ನ ಕಲಿಬೇಕು. ಸೊ ಮೋಲ್ ಫ್ರಾಕ್ಷನ್ ಅಂದ್ರೆ ಏನಪ್ಪ? ವಾಟ್ ಇಸ್ ಆಕ್ಚುಲಿ ದ ಮೀನಿಂಗ್ ಆಫ್ ಅನ್ ಮೋಲ್ ಫ್ರಾಕ್ಷನ್? ಸೊ ಮೋಲ್ ಫ್ರಾಕ್ಷನ್ ಇಸ್ ವಾಟ್? ಜಸ್ಟ್ ಫಸ್ಟ್ ಯು ಶುಡ್ ಫೈಂಡ್ ವಿತ್ ದ ಅಕಾರ್ಡಿಂಗ್ ಟು ದ ಫಾರ್ಮುಲಾ. ಮೋಲ್ ಫ್ರಾಕ್ಷನ್ ಗೊತ್ತಿದೆ ನಿಮಗೆ, XA is equal to NA divided by NA plus NB. ಗೊತ್ತಿದೆ ಅಲ್ಲ ಆಲ್ರೆಡಿ, ರೈಟ್? ಸೊ ಈಗ ಗೊತ್ತಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೇಕು ಇದನ್ನ. ಎ ವ್ಯಾಲ್ಯೂ ಏನಿದೆಪ್ಪ? CHCl3 ಇದೆ. ಬಿ ವ್ಯಾಲ್ಯೂ ಏನಿದೆಯಪ್ಪ? CH2Cl2 ಇದೆ. ಸೊ ಈಗ ನಿಮ್ಗೆ CHCl3 ವ್ಯಾಲ್ಯೂ ಗೊತ್ತಾಗಿದ ತಕ್ಷಣ once you get this value, what you people will do? ಈ ವ್ಯಾಲ್ಯೂ ಗೊತ್ತಾದ್ರೆ you people need to know CH2Cl2. no, CH2Cl2 ಫೈಂಡ್ ಮಾಡ್ಬೇಕಲ್ಲ. ಈಗ ವೆರಿ ಈಸಿ, ಜಸ್ಟ್ ಯು ಶುಡ್ ಡೂ ದ ಸಬ್ಸ್ಟ್ರಾಕ್ಷನ್. ಸೊ ಇಷ್ಟು ಈಸಿ ಅನ್ನ ಬರೇ ಹೇಳೋದು ನೆಸೆಸಿಟಿ ಬೀಳಲ್ಲ, ರೈಟ್? ಸೊ ದಿಸ್ ಇಸ್ ವಾಟ್ ದ ಆನ್ಸರ್ ಇಸ್ ಗೋಯಿಂಗ್ ಟು ಕಮ್, 0.6. ಈಗ ಎಲ್ಲ ವ್ಯಾಲ್ಯೂ ಗೊತ್ತಾದ ತಕ್ಷಣ ಮೇನ್ ಫಾರ್ಮುಲಾ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ. ಓಕೆ, ದಟ್ ಇಸ್ PT is equal to P0 CHCl3 into X CHCl3 plus P0 CH2Cl2 into X means mole fraction ಇದು. ಓಕೆ, ಮೋಲ್ ಫ್ರಾಕ್ಷನ್, ಪಾರ್ಷಿಯಲ್ ಪ್ರೆಷರ್, ಮೋಲ್ ಫ್ರಾಕ್ಷನ್, ಬಿಕಾಸ್ 2 ಕಂಪೋನೆಂಟ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ 2 components, ಪಾರ್ಷಿಯಲ್ ಪ್ರೆಷರ್ 1, ಪಾರ್ಷಿಯಲ್ ಪ್ರೆಷರ್ 2. ಕ್ಲಿಯರ್? P1 and P2, P01 and P02. ಕ್ಲಿಯರ್? ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋದು. ವಿಲ್ ಗೆಟ್ ದ ಆನ್ಸರ್ 329 ATM. ಡನ್? ಸೊ ಇದರ ಮೇಲೆ ಈ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. ಮೀನ್ಸ್ ವಾಟ್? ಮೋಲ್ ಫ್ರಾಕ್ಷನ್ ಮೇಲೆ ಈ ತರ ಕ್ವಶನ್ಸ್ ಅನ್ನ ಕೇಳಬಹುದು. ಕ್ಲಿಯರಾ? ಸೊ ಫಸ್ಟ್ ಮೋಲ್ ಫ್ರಾಕ್ಷನ್ ಅನ್ನ ಫೈಂಡ್ ಮಾಡಬೇಕು, ಆಮೇಲೆ ರಿಯಲ್ ಫಾರ್ಮುಲಾನಲ್ಲಿ ಹಾಕಬೇಕು, ಅಷ್ಟೇ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬಂದು ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಬೆನ್ಝೀನ್ ಈಸ್ 353.23 Kelvin when 1.80 gram of non volatile solute was been dissolved. ಓಕೆ, ಎಷ್ಟು ಡಿಸಾಲ್ವ್ ಮಾಡಿದ್ದಾರೆ? 1.80 ಡಿಸಾಲ್ವ್ ಮಾಡಿದ್ದಾರೆ. ಮೀನ್ಸ್ ವಾಟ್? ಇಟ್ ಇಸ್ ಆಕ್ಚುಲಿ ಆಕ್ಟಿಂಗ್ ಲೈಕ್ ಅ ಸೊಲ್ಯೂಟ್. ಸೀದಾ ಸೊಲ್ಯೂಟ್ ಇದು. ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಬೆನ್ಝೀನ್ ಇಸ್ 353 Kelvin. ಅದರಲ್ಲಿ 1.80 ಆಫ್ ಅ ನಾನ್ ವೊಲಟೈಲ್ ಸೊಲ್ಯೂಟ್ ವಾಸ್ ಡಿಸಾಲ್ವ್ಡ್ ಇನ್ ದ 90 gram ಆಫ್ ಬೆನ್ಝೀನ್. ಸೊ 90 gram ಏನಪ್ಪ? ಸಾಲ್ವೆಂಟ್. ಯಾವಾಗಲೂ ಸಾಲ್ವೆಂಟ್ ಜಾಸ್ತಿ ಇರುತ್ತೆ, ಸೊಲ್ಯೂಟ್ ಕಡಿಮೆ ಇರುತ್ತೆ, ರೈಟ್? ಸೊ ಏನಾಗುತ್ತೆ? ಸಾಲ್ವೆಂಟ್ ವಿಲ್ ಬಿಕಮ್ 20 grams and solute will become how much? ನಾನ್ ವೊಲಟೈಲ್ ಸೊಲ್ಯೂಟ್ ಇದು ಎಷ್ಟು ಹಾಕಿದಾರಪ್ಪ? 1.80 gram. ಈಗ ಸೊಲ್ಯೂಟ್ ಮತ್ತೆ ಸಾಲ್ವೆಂಟ್ ಗೊತ್ತಾಯ್ತು. ಇಟ್ ಮೀನ್ಸ್ ವಾಟ್? W1 ಮತ್ತೆ W2 ಗೊತ್ತಾಯ್ತು. ಕ್ಲಿಯರಾ? W1 ಮತ್ತೆ W2 ಗೊತ್ತಾಯ್ತು.
ಈಗ ನಮಗೆ W1 W2 ಗೊತ್ತಾದ್ರೆ ಏನಪ್ಪ ಫೈಂಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ದೇ ಹ್ಯಾವ್ ಟೋಲ್ಡ್ ಅಸ್ ಟು ಫೈಂಡ್ ದ ಬಾಯ್ಲಿಂಗ್ ಪಾಯಿಂಟ್. ಸೊ TB ಇಸ್ ಈಕ್ವಲ್ ಟು ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ TB ಇಸ್ ಈಕ್ವಲ್ ಟು, ಇವನ್ನೆಲ್ಲ ಎಲ್ಲಿ ಕಲ್ತಿದ್ದೇವೆ ಸೊಲ್ಯೂಷನ್ ಚಾಪ್ಟರ್ ನಲ್ಲಿ ಏನೇನು ಫ್ಯಾಕ್ಟರ್ಸ್ ಇದೆ ಅಲ್ಲ, ಫ್ಯಾಕ್ಟರ್ಸ್ ನಲ್ಲಿ ಇದನ್ನ ಕಲ್ತಿದ್ದೇವೆ. ಫ್ರೀಸಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಇವನ್ನೆಲ್ಲ ಕಲ್ತಿದ್ದೇವಲ್ಲ, ಅದರಲ್ಲಿ ಇವೆಲ್ಲ ಫಾರ್ಮುಲಾಸ್ ಇದೆ. ಹೇಗೆ ಫಾರ್ಮುಲಾ ಬಂತು ಅನ್ನೋದು ಎಕ್ಸ್ಪ್ಲನೇಷನ್ ನಾನು ಒನ್ ಶಾರ್ಟ್ ಫಿಸಿಕಲ್ ಕೆಮಿಸ್ಟ್ರಿದಲ್ಲಿ ಕೊಟ್ಟಿದ್ದೇನೆ. ಇನ್ ಕೇಸ್ ನಿಮಗೆ ಫುಲ್ ಚಾಪ್ಟರ್ ನೋಡಿದ್ರೆ ಯು ಕ್ಯಾನ್ ಗೋ ಅಂಡ್ ಚೆಕ್ ದೇರ್ ಆಲ್ಸೋ. ಓಕೆ, ಸೊ afterwards calculate the molar mass of the solute ಅಂತ ಹೇಳಿದ್ದಾರೆ. Now let us calculate the molar mass first. Okay, molar mass ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ you should be having a clear that what type of formula we are going to use it. Boiling point ಹೇಳಿದ್ದಾರೆ delta TB ಅನ್ನ ಫೈಂಡ್ ಮಾಡಬೇಕು, ರೈಟ್? So this delta TB is equal to KB into W2 into 1000 divided by M2 into W1. ಕ್ಲಿಯರ್? ಈಗ ಈ ಫಾರ್ಮುಲಾದಲ್ಲಿ we don't know what is actually delta TB. ಓಕೆ, ನಮಗೆ ಗೊತ್ತಿಲ್ಲಪ್ಪ, ಡೆಲ್ಟಾ ಟಿ ಬಿ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಸೊ ಅದರ ಸಲುವಾಗಿ ವಿ ನೀಡ್ ಟು ಫೈಂಡ್ ದ ಡೆಲ್ಟಾ ಟಿ ಬಿ ವ್ಯಾಲ್ಯೂ ಫಸ್ಟ್. ಓಕೆ, ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು ವಾಟ್? ಟಿ ಬಿ ಮೈನಸ್ ಟಿ ಬಿ ನಾಟ್. ಮೀನ್ಸ್ ಟಿ ಬಿ ನಾಟ್ ಅಂದ್ರೆ ಪಾರ್ಷಿಯಲ್ ಪ್ರೆಷರ್ದು. ಕ್ಲಿಯರ್? ಸೊ 354.11 ಮೈನಸ್ 353.23 ಆಲ್ರೆಡಿ ಈ ವ್ಯಾಲ್ಯೂನ ಕೊಟ್ಟಿದ್ದಾರೆ. ದ ಟೆಂಪರೇಚರ್ ದೇ ಹ್ಯಾವ್ ಗಿವನ್ ಅಸ್ ಆಲ್ರೆಡಿ, ರೈಟ್? ಸೊ ದೇ ಹ್ಯಾವ್ ಗಿವನ್ ದಟ್ ಫಸ್ಟ್ ಕಂಪೋನೆಂಟ್ ಬಾಯ್ಲಿಂಗ್ ಪಾಯಿಂಟ್ ಫಸ್ಟ್ ಕೊಟ್ಟಿದ್ದಾರೆ 353.23 ಡನ್. ದೆನ್ ದೇ ಹ್ಯಾವ್ ಗಿವನ್ ಅಸ್ ಟಿ ಬಿ ಆಲ್ಸೋ, ದಟ್ ಇಸ್ 254.11 ಅನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಮೀನ್ಸ್ ದೇ ಹ್ಯಾವ್ ರೇಸ್ಡ್ ಇಟ್, they have raised the volume, they have raised the boiling point there. Okay, that is what we will get the answer as 0.88. Done. ನಾವೀಗ ಏನ್ ಫೈಂಡ್ ಮಾಡಬೇಕು? ದೇ ಹ್ಯಾವ್ ಟೋಲ್ಡ್ ಅಸ್ ಟು ಫೈಂಡ್ ದ ಮೋಲಾರ್ ಮಾಸ್, ದಟ್ ಇಸ್ M2. M2 ಅಂದ್ರೆ ಮೋಲಾರ್ ಮಾಸ್ ಅಪ್ಪ. ಸೊ M1 ಅಂದ್ರೆ ವೇಟ್ದು, W2 M2 ಅನ್ನ ಫೈಂಡ್ ಮಾಡಬೇಕು, ದಟ್ ಇಸ್ ಮೋಲಾರ್ ಮಾಸ್. ಸೊ ಈ ಫಾರ್ಮುಲಾ ಏನಿದೆ ಅಲ್ಲ, ಈ ಫಾರ್ಮುಲಾದಲ್ಲಿ ಏನಿದೆ ಈ M2 ಅನ್ನ ಫೈಂಡ್ ಮಾಡ್ಬೇಕಂದ್ರೆ ಈ ಕಡೆ ತಗೊಂಡ್ ಬರ್ಬೇಕಲ್ಲ, we need to bring it that side. So M2 is equal to KB into W2 into 1000 divided by delta TB into W1. So that is what ಇದೆಲ್ಲ ವ್ಯಾಲ್ಯೂ ಆಲ್ರೆಡಿ ಇಲ್ಲಿ ಇದೆ, ಜಸ್ಟ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. Theta. Next comes 1 gram of a non-electrolyte solute has been dissolved in the 50 gram of benzene. 50 gram of benzene dalli adanna dissolve ಮಾಡಿದ್ದಾರೆ. Then afterwards they lowered the freezing point. ಇದನ್ನ lower ಮಾಡಿದ್ದಾರೆ freezing point ಅನ್ನ of a benzene by a 0.040. The freezing point of a depression constant of a benzene is 5.12 kilo kg per mole. So find the molar mass of the solute ಅಂತ ಹೇಳಿದ್ದಾರೆ. So ಇದರಲ್ಲಿನೇ ಎರಡು ತರ ಕ್ವೆಶ್ಚನ್ಸ್ ಅನ್ನ ಬರುತ್ತೆ. In this only two types of questions will be coming. One was a boiling point ನಾವೇನು ಡಿಸ್ಕಸ್ ಮಾಡಿದ್ವಿ. This is one freezing point. ಈ freezing point ನಲ್ಲಿನೇ molar mass ಒಂದು ಫೈಂಡ್ ಮಾಡ್ಲಿಕ್ಕೆ ಬರುತ್ತೆ, ಇನ್ನೂ ಒಂದು ಡೆಲ್ಟಾ ಟಿ ಎಫ್ ಫೈಂಡ್ ಮಾಡ್ಲಿಕ್ಕೂ ಒಂದು ಬರುತ್ತೆ. ಕ್ಲಿಯರ್? ಇದರಲ್ಲೇ ಎರಡು ಕ್ವಶನ್ಸ್ ಕ್ರಿಯೇಟ್ ಆಗುತ್ತೆ. ಕ್ಲಿಯರ್? ಇದರಲ್ಲೇ ಎರಡು ಕ್ವಶನ್ಸ್ ಕ್ರಿಯೇಟ್ ಆಗುತ್ತೆ, ಒಂದು ಡೆಲ್ಟಾ ಟಿ ಎಫ್, ಇನ್ನೊಂದು ಫೈಂಡ್ ಮಾಡೋದು molar mass. ಕ್ಲಿಯರ್? ಸೊ ಇಲ್ಲಿ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, ವಿ ನೀಡ್ ಟು ಫೈಂಡ್ ಡೆಲ್ಟಾ ಟಿ ಎಫ್ ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಓಕೆ, ದೇ ಹ್ಯಾವ್ ಗಿವನ್ ದ ಫ್ರೀಸಿಂಗ್ ಪಾಯಿಂಟ್. ಸೊ M2 is equal to ಈ ಕಡೆ ಹೋಗುತ್ತೆ and this will come this side. So that is what you need to substitute the values. Clear? Next comes determine the amount in the grams of CaCl2. In the grams of CaCl2. Clear? In the grams of CaCl2. I, that is also called as a van 't Hoff factor. Na ಹೇಳ್ದೆ ಅಲ್ಲ, van 't Hoff factor ಮೇಲೆ ಒಂದು ಕ್ವಶನ್ ಕೇಳಬಹುದು, ಆಯ್ತಾ? So which is that question? This type of a question will be asked. I value ಕೊಟ್ಟಿದ್ದಾರೆ. They have told us to dissolve it in the 2.5 liters of water such that its osmotic pressure is going to be 0.75 atm at 227 degrees Celsius. They have given 27 degrees Celsius also. ಈ 27 degrees Celsius ಅನ್ನ ಕನ್ವರ್ಟ್ ಮಾಡ್ಕೋಬಹುದು ಕೆಲ್ವಿನ್ ದಲ್ಲಿ. ಓಕೆ, ಯಾವಾಗಲೂ ಮೇಕ್ ಶ್ಯೂರ್ ಯು ಪೀಪಲ್ ವಿಲ್ ಕನ್ವರ್ಟ್ ದಟ್ ಇಂಟು ದ ಕೆಲ್ವಿನ್. ಕ್ಲಿಯರ್? That is W2 is equal to osmotic pressure into M2 into V divided by IRT. Clear? According to the osmotic pressure. So ಈಗ ನಮಗೆ ಫೈಂಡ್ ಮಾಡೋದನ್ನ W2 ಇದೆ, ರೈಟ್? ವಿ ನೀಡ್ ಟು ಫೈಂಡ್ ದ ಅಮೌಂಟ್, ವಿ ನೀಡ್ ಟು ಫೈಂಡ್ ದ ಅಮೌಂಟ್ ಆಫ್ W2, ರೈಟ್? ಸೊ W2 ಅನ್ನ ಈಗ ತಗೊಂಡ್ರೆ osmotic pressure ಕೊಟ್ಟಿದ್ದಾರೆ, M2 ವ್ಯಾಲ್ಯೂ ಕೊಟ್ಟಿದ್ದಾರೆ, V ವ್ಯಾಲ್ಯೂ ಕೊಟ್ಟಿದ್ದಾರೆ, I ವ್ಯಾಲ್ಯೂ ಕೊಟ್ಟಿದ್ದಾರೆ, ಬ್ರಾಕೆಟ್ ನಲ್ಲಿ ಇದೆ 2.47. R ವ್ಯಾಲ್ಯೂ ಯು ಆಲ್ರೆಡಿ ನೋ, ಗ್ಯಾಸ್ ಕಾನ್ಸ್ಟೆಂಟ್, R is a gas constant, that is 0.0821 into T, that will be 300. W2 will be what? 3.42 gram. Okay, these are the 5 important questions, topmost questions, numerical problems of solution chapter. Hope so it has been helped you people, and all the best for your preparation exams, preparatory exams which is coming on January 2. So yargadru helpful agidre, please make sure you're going to hit the like button and subscribe to the channel.